ನಾನು ಮೊದಲು ದೇವರ ವಾಕ್ಯವನ್ನು ಓದ್ಕೊಳ್ತೇನೆ. ಯಾಕೋಬನು ಬರೆದಿರುವಂತ ಪತ್ರಿಕೆ, ಯಾಕೋಬನು ಬರೆದಿರುವಂತ ಪತ್ರಿಕೆ 5ನೇ ಅಧ್ಯಾಯ 13ನೇ ವಚನದಿಂದ 18ನೇ ವಚನದವರೆಗೂ ನಾನು ಓದಿಕೊಳ್ಳುತ್ತಾ ಇದ್ದೇನೆ. ನಾನು ಓದ್ತಾ ಇದ್ದೇನೆ. ನೀವು ಕೂಡ ನಿಮ್ಮ ಬೈಬಲ್ಗಳನ್ನು ತೆರೆದು ದೇವರ ವಾಕ್ಯವನ್ನು ನೋಡಬೇಕಾಗಿ ಕೇಳಿಕೊಳ್ತೇನೆ. 13ನೇ ವಚನದಿಂದ, ನಿಮ್ಮಲ್ಲಿ ಬಾಧೆ ಪಡುವವನಿದ್ದಾನೋ ಅವನು ದೇವರನ್ನು ಪ್ರಾರ್ಥಿಸಲಿ. ನಿಮ್ಮಲ್ಲಿ ಸಂತೋಷ ಪಡುವವನಿದ್ದಾನೋ ಅವನು ಕೀರ್ತನೆ ಹಾಡಲಿ. ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನಿದ್ದಾನೋ ಅವನು ಸಭೆಯ ಹಿರಿಯರನ್ನು ಕರೆಕಳುಹಿಸಲಿ. ಅವರು ಕರ್ತನ ಹೆಸರಿನಿಂದ ಅವನಿಗೆ ಎಣ್ಣೆ ಹಚ್ಚಿ ಅವನಿಗೋಸ್ಕರ ದೇವರನ್ನು ಪ್ರಾರ್ಥಿಸಲಿ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುವುದು. ಕರ್ತನು ಅವನನ್ನು ಎಬ್ಬಿಸುವನು, ಮತ್ತು ಪಾಪ ಮಾಡಿದವನಾಗಿದ್ದರೆ ಅದು ಪರಿಹಾರವಾಗುವುದು. ಹೀಗಿರಲು ನೀವು ಸ್ವಸ್ಥವಾಗಬೇಕಾದರೆ ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗೋಸ್ಕರ ಒಬ್ಬರು ದೇವರನ್ನು ಪ್ರಾರ್ಥಿಸಿರಿ. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹುಬಲವಾಗಿದೆ. ಎಲೀಯನು ನಮ್ಮಂತ ಸ್ವಭಾವವುಳ್ಳವನಾಗಿದ್ದನು. ಅವನು ಮಳೆ ಬರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು 3 ವರ್ಷ 6 ತಿಂಗಳವರೆಗೂ ಮಳೆ ಬೀಳಲಿಲ್ಲ. ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶವು ಮಳೆಗೇರಿತು, ಭೂಮಿಯು ಬೆಳೆಯಿತು. ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರಿಗಾಗಿ ಆತನ ಆಶೀರ್ವದಿಸಿ ಆತನ ಆತ್ಮನ ಮೂಲಕವಾಗಿ ನಮಗೆ ಅನುಗ್ರಹಿಸಿಕೊಡಲಿ. ಪ್ರಿಯರೇ, ನಾವು ಅನೇಕ ವಾರಗಳಿಂದ ಈ ಯಾಕೋಬನ ಪತ್ರಿಕೆಯಿಂದ ಅನೇಕ ಆತ್ಮಿಕವಾದಂತ ಆಲೋಚನೆಗಳು, ಅಭ್ಯಾಸ ಸಂಬಂಧವಾದಂತ ವಿಷಯಗಳನ್ನು ನಾವು ಕೇಳಿಸಿಕೊಳ್ಳುತ್ತಾ ಬಂದಿದ್ದೇವೆ. ಇದರ ಮುಖ್ಯ ಉದ್ದೇಶ, ನಂಬಿಕೆ ವಿಷಯದಲ್ಲಿ ಸಮಸ್ಯೆಗಳು ಬಂದಾಗ, ಶ್ರಮೆ ಬಂದಾಗ, ಅನೇಕ ಅನ್ಯ ಪ್ರದೇಶಗಳಲ್ಲಿ ಚದರಿಸಲ್ಪಟ್ಟಂತ ವಿಶ್ವಾಸಿಗಳನ್ನು ಉದ್ದೇಶಿಸಿ ಅವರು ನಂಬಿಕೆಯಲ್ಲಿ ಸ್ಥಿರವಾಗಿ ನಿಲ್ಲಬೇಕು, ಬರುವಂತಹ ಪರೀಕ್ಷೆಗಳಲ್ಲಿ ಅವರು ಸೋತು ಹೋಗದೆ ಅವ್ರು ನಿಲ್ಲಬೇಕಂತೇಳಿ ಯಾಕೋಬನು ಈ ಪತ್ರಿಕೆಯನ್ನು ಬರೆಯುತ್ತಾನೆ. ಚದರಿಸಲ್ಪಟ್ಟಂತ ಜನರು ಆಯಾ ಪ್ರಾಂತಗಳಲ್ಲಿ ಅನೇಕ ಸಮಸ್ಯೆಗಳಲ್ಲಿ, ಕಷ್ಟಗಳಲ್ಲಿ ಅವರು ಹಾದು ಹೋಗ್ತಾ ಇರುವಾಗ ಅವರನ್ನು ಧೈರ್ಯಪಡಿಸಿ ಕರ್ತನ ನಂಬಿಕೆಯಲ್ಲಿ ಸ್ಥಿರಪಡಿಸುವುದಕ್ಕಾಗಿ ಆತನ ಈ ಪತ್ರಿಕೆಯನ್ನು ಬರೆದಿದ್ದಾನೆ. ನಾವು 1ನೇ ಅಧ್ಯಾಯದಿಂದ ಭಾಗವಾಗಿಯೂ ವಿಧವಾಗಿಯೂ ಸ್ವಲ್ಪವಾಗಿಯೂ ನಾವು ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡ್ತಾ ಬಂದಿದ್ದೇವೆ. ಆದ್ರೆ ಈಗ ಈ ಅಂತಿಮ ಭಾಗಕ್ಕೆ ನಾವು ಬಂದಿದ್ದೇವೆ. 5ನೇ ಅಧ್ಯಾಯ 13ನೇ ವಚನದಿಂದ 18ನೇ ವಚನದಲ್ಲಿದ್ದಂತ ವಿಷಯಗಳನ್ನು ನಾವು ಓದಿಕೊಂಡಿದ್ದೇವೆ. ಇದರಲ್ಲಿಂತ ವಿಷಯಗಳನ್ನು ಇವತ್ತು ನಾವು ಸ್ವಲ್ಪವಾಗಿ ಆಲೋಚನೆ ಮಾಡ್ತಾ ಬರೋಣ. ಅದಕ್ಕಾಗಿ ಈ ವಾಕ್ಯ ಭಾಗಕ್ಕೆ ನಾನು ಹೀಗೆ ಹೆಸರು ಕೊಡ್ಲಿಕ್ಕೆ ಇಷ್ಟವುಳ್ಳವನಾಗಿದ್ದೇನೆ: ದೇವರ ಮೇಲೆ ಆತುಕೊಂಡಿರುವಂತ, ಇಲ್ಲ ದೇವರನ್ನು ಆಧಾರ ಮಾಡಿಕೊಂಡಿರುವಂತ ಜೀವನವು ಹೇಗಿರ್ತದೆ ಅಂತೇಳಿ. ಇನ್ನು ಸರಳವಾಗಿ ಹೇಳಬೇಕಾದ್ರೆ, ನಾವು ಈ ವಚನ ಭಾಗವನ್ನು ನಾವು ಓದುವಾಗ ಆ ಪ್ರಾರ್ಥನೆ ಅನ್ನುವಂಥದ್ದು ಮುಖ್ಯ ಪದವಾಗಿ ಕಾಣಿಸಿಕೊಳ್ಳುತ್ತದೆ. ಸುಮಾರು 6 ಸಾರಿ ಮತ್ತು 1 ಸಾರಿ ವಿಜ್ಞಾಪನೆ ಅಂತೇಳಿ ಆ ಪ್ರಾರ್ಥನೆ ಬಗ್ಗೆ ಪ್ರಮುಖವಾದಂತ ಒಂದು ಪ್ರಸ್ತಾಪನೆ ಯಾಕೋಬನು ಇಲ್ಲಿ ತಿಳಿಸ್ತಾನೆ. ಪ್ರಾರ್ಥನೆ ಮುಖ್ಯ ಒಂದು ಪದ. ನಾವು ಪದೇ ಓದ್ತೇವೆ, ನೀವು ಪ್ರಾರ್ಥಿಸಿರಿ, ನೀವು ವಿಜ್ಞಾಪಿಸಿರಿ ಅಂತೇಳಿ, ದೇವರನ್ನು ಪ್ರಾರ್ಥಿಸಿರಿ ಅಂತೇಳಿ. ಆ ಪ್ರಾರ್ಥನೆ, ಅದರ ಒಂದು ಪ್ರಾಮುಖ್ಯತೆಯನ್ನು ಯಾಕೋಬನು ಈ ಅಂತಿಮ ಭಾಗದಲ್ಲಿ ಅದನ್ನು ವಿವರಿಸ್ತಾನೆ. ಮತ್ತು 3 ಪ್ರಶ್ನೆಗಳು ಇರ್ತಾವ ಇದರಲ್ಲಿ 3 ಪ್ರಶ್ನೆಗಳಿದೆ. ಆ ಪ್ರಶ್ನೆಗಳಿಗೆ ಉತ್ತರವು ಕೂಡ ಯಾಕೋಬನು ಇಲ್ಲಿ ತಿಳಿಯಪಡಿಸ್ತಾ ಇರುವಂತದ್ದು ವಾಕ್ಯದಲ್ಲಿ ಗಮನಿಸ್ತೇವೆ. ಪ್ರಾಮುಖ್ಯವಾಗಿ ಈ 13ನೇ ವಚನದಿಂದ 18ನೇ ವಚನದವರೆಗೂ ನಾವು ಗಮನಿಸುವಂಥದ್ದು ಪ್ರಾರ್ಥನೆ, ಅದರ ಒಂದು ಪ್ರಾಮುಖ್ಯತೆ, ಇಲ್ಲಾಂದ್ರೆ ಪ್ರಾರ್ಥನೆಯಿಂದ ಸಿಗುವಂತ ಒಂದು ಪ್ರಭಾವ, ಪ್ರೇಯರ್ ಅಂಡ್ ಪವರ್ ಅಂತ ಹೇಳಿ ವಾಕ್ಯದಲ್ಲಿ ಗಮನಿಸ್ತೀವಿ. ಪ್ರಾರ್ಥನೆಯಿಂದ ಎಷ್ಟು ಶಕ್ತಿ ಇದೆ, ಇಲ್ಲ ಪ್ರಾರ್ಥನೆ ಅದು ಎಷ್ಟು ಪ್ರಭಾವವಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೋ, ಆ ಪ್ರಾರ್ಥನಾ ಶಕ್ತಿಯನ್ನು ಇಲ್ಲ ಪ್ರಾರ್ಥನಾ ಒಂದು ಪ್ರಭಾವವನ್ನು
ಇವೆಲ್ಲ ಪ್ರಾರ್ಥನೆಯಲ್ಲಿಂತ ಆ ಪವರ್ ಅನ್ನು ಯಾಕೋಬನು ಈ ಅಂತಿಮ ಭಾಗದಲ್ಲಿ ಆತನ ವಿವರಿಸಲಿಕ್ಕೆ ಹೋಗ್ತಾ ಇದ್ದಾನೆ. ಆದ್ರೆ ನಾನು ಈ ವಿಷಯಗಳು ಹೋಗುವುದಕ್ಕಿಂತ ಮುಂಚೆ ಈ ವಚನ ಭಾಗದ ಒಂದು ಪೀಠಿಕೆ, ಒಂದು ಪರಿಚಯ ಮಾತುಗಳಾಗಿ ಕೆಲವೊಂದು ಮಾತುಗಳನ್ನು ಹೇಳಿ ನಾನು ಯಾಕೋಬನು ತಿಳಿಸಿದಂತ ವಿಷಯಕ್ಕೆ ನಾನು ಬರ್ತೇನೆ. ಅದರ ಪ್ರಿಯರೇ, ಇಲ್ಲಿ ಯಾಕೋಬನು ಒತ್ತು ಕೊಟ್ಟು ಹೇಳುವಂಥದ್ದು ಪ್ರಾರ್ಥನೆಗೆ. 1ನೇ ಅಧ್ಯಾಯದಿಂದ ಅನೇಕ ಸಮಸ್ಯೆಗಳಿಗೆ ಅನೇಕ ಪರಿಷ್ಕಾರಗಳನ್ನು ಅದು ಒದಗಿಸಿಕೊಟ್ಟನು. ನಾವು ಅವೆಲ್ಲ ಮತ್ತೆ ರಿಪೀಟ್ ಮಾಡ್ಲಿಕ್ಕೆ ಹೋಗುವುದಿಲ್ಲ. 1ನೇ ಅಧ್ಯಾಯದಿಂದ 5ನೇ ಅಧ್ಯಾಯ ಈ ಭಾಗದವರೆಗೂ ವಿಶ್ವಾಸಿಗಳು ಅನುಭವಿಸುತ್ತಿರುವಂತ ಅನೇಕ ಸಮಸ್ಯೆಗಳು, ಅನೇಕ ಶೋಧನೆಗಳಲ್ಲಿ ಅವರಿಗೊಂದು ಪರಿಷ್ಕಾರವನ್ನು ಯಾಕೋಬನು ತಿಳಿಯಪಡಿಸಿದ್ದಾನೆ. ಆದರೆ ಈ ಅಂತಿಮ ಭಾಗದಲ್ಲಿ ಗಮನಿಸುವಂಥದ್ದು ಪ್ರಾರ್ಥನೆ, ಅದಕ್ಕಿರುವಂತ ಒಂದು ಪ್ರಾಮುಖ್ಯತೆ, ಪ್ರಾರ್ಥನೆಯಲ್ಲಿರುವಂತ ಶಕ್ತಿಯನ್ನು ಯಾಕೋಬನು ಇಲ್ಲಿ ವಿವರಣೆ ಮಾಡಿರುವಂತ ವಾಕ್ಯದಲ್ಲಿ ನಾವು ಗಮನಿಸಿದ ಪ್ರಿಯರೇ, ಇವತ್ತು ವಿಶ್ವಾಸಿಗಳಾಗಿರುವಂತ ನಮ್ಮ ಜೀವನದಲ್ಲಿ ಕೂಡ ಪ್ರಾರ್ಥನೆ ಅನ್ನುವಂಥದ್ದು ಅದು ಪ್ರಮುಖವಾದಂತ ವಿಷಯವಾಗಿರಬೇಕು. ಅದರಿಗಿಂತ ದೊಡ್ಡ ವಿಷಯ ನಮ್ಮ ಜೀವನದಲ್ಲಿ ಇರಬಾರದು. ಮೊದಲು ಪ್ರಾರ್ಥನೆ, ಆ ಪ್ರಾರ್ಥಿಸುವಂತ ಅನುಭವ ನಮ್ಮಲ್ಲಿದ್ದರೆ ನಮ್ಮ ಜೀವನ ಪ್ರಭಾವವಂತವಾಗಿ, ನಮ್ಮ ಜೀವನ ದೇವರ ಪ್ರಭಾವದೊಂದಿಗೆ ಕೂಡಿರ್ತದೆ ಅಂತೇಳಿ ವಾಕ್ಯದಲ್ಲಿ ನಾವು ಗಮನಿಸುವಂತ ಒಂದು ವಿಷಯವಾಗಿದೆ. ನಾನು ಹೀಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಪ್ರಾರ್ಥನೆಗಿರುವಂತ ಶಕ್ತಿಯನ್ನು ಒಬ್ಬ ಭಕ್ತನ ಹೀಗೆ ಹೇಳ್ತಾನೆ. ಪ್ರಾರ್ಥನೆಗಿರುವಂತ ಶಕ್ತಿ ಅದೆಂತ ಶಕ್ತಿ ಅಂತೇಳಿ ನಾವು ಗಮನಿಸುವಾಗ ಹೀಗಿದೆ ಕೊಟೇಶನ್: ಸಮಸ್ತವನ್ನು ಉಂಟು ಮಾಡಿದ್ದು ಇಲ್ಲ ಸಮಸ್ತವನ್ನು ಕದಲಿಸ್ಲಿಕ್ಕೆ ದೇವರಿಗೆ ಶಕ್ತಿ ಇದೆ. ಉಂಟು ಮಾಡ್ಲಿಕ್ಕೂ ಅದನ್ನು ಕದಲಿಸ್ಲಿಕ್ಕೆ ದೇವರಿಗೆ ಶಕ್ತಿ ಇದೆ. ಆ ದೇವರನ್ನು ಕದಲಿಸುವಂತ ಶಕ್ತಿ ನಮ್ಮ ಪ್ರಾರ್ಥನೆಗಿದೆ. ಸರ್ವ ಸೃಷ್ಟಿಕರ್ತಂತ ದೇವರ ಮನಸ್ಸನ್ನು ಕದಲಿಸುವಂತ ಶಕ್ತಿ ನಮ್ಮ ಪ್ರಾರ್ಥನೆಗೆ. ಸಮಸ್ತವನ್ನು ಕದಲಿಸಲಿಕ್ಕೆ ಆತನ ಶಕ್ತಿ ಇದೆ. ಈ ಸೃಷ್ಟಿ ಆತನ ಕೈಯಲ್ಲಿದೆ. ಈ ಸೃಷ್ಟಿ ನಿರ್ವಾಹಕನು ಆತನೇ, ಈ ಸೃಷ್ಟಿ ನಿರ್ಮಾಣಕನು ಆತನೇ. ಏನು ಬೇಕಾದ್ರೂ ಮಾಡ್ಲಿಕ್ಕೆ ಶಕ್ತನು. ಸೂರ್ಯ, ಚಂದ್ರ, ನಕ್ಷತ್ರ, ಭೂಮಿ, ಆಕಾಶ ಎಲ್ಲವೂ ಕೂಡ ತನ್ನ ಕೈಯಲ್ಲಿ, ತನ್ನ ಹತೋಟಿನಲ್ಲಿ ಇಟ್ಟುಕೊಂಡಿರುವಂತ ದೇವರು ನಮ್ಮ ದೇವರಾಗಿದ್ದ. ಆದರೆ ಅಂತ ದೇವರನ್ನು ಕದಲಿಸುವಂತ ಶಕ್ತಿ, ಅಂತ ದೇವರಿಂದ ಸಹಾಯ ಪಡ್ಕೊಳ್ಳುವಂತ ಶಕ್ತಿ ನಮ್ಮ ಪ್ರಾರ್ಥನೆಗಿದೆ. ಅದಕ್ಕಾಗಿ ಪ್ರಾರ್ಥನೆಗಿರುವಂತ ಶಕ್ತಿಯನ್ನು ಇಲ್ಲಿ ಯಾಕೋಬನು ವಿವರಣೆ ಮಾಡ್ತಾರೆ. ಪ್ರಾರ್ಥನೆಗೆ ಬಹಳಷ್ಟು ಶಕ್ತಿ ಇದೆ. ಆದ್ರೆ ಎಂತ ಪ್ರಾರ್ಥನೆ ಅನ್ನಬೇಕಾದ್ರೆ ಇನ್ನೊಂದು ವಿಷಯ ತಿಳಿಸ್ತೇನೆ. ಇವತ್ತು ಎಲ್ಲರೂ ಕೂಡ ಪ್ರಾರ್ಥಿಸ್ತಾರೆ ಪ್ರಿಯ, ಎಲ್ಲರೂ ಕೂಡ ಪ್ರಾರ್ಥಿಸುವಂತವರು ಇದ್ದಾರೆ. ಆದ್ರೆ ಎಲ್ಲರಿಗೆ ಪ್ರತಿಫಲವು, ಎಲ್ಲರ ಪ್ರಭಾವವನ್ನು ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ. ಪ್ರಾರ್ಥನೆಯಲ್ಲಿರುವಂತಹ ಶಕ್ತಿಯನ್ನು ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣವೇನಂತಂದ್ರೆ, ಇವತ್ತು ನಾವೆಲ್ಲರೂ ಕೂಡ ನಂಬಿದ್ದೇವೆ, ನಾವು ಪ್ರಾರ್ಥಿಸಿದರೆ ದೇವರು ಸಹಾಯ ಮಾಡ್ತಾನೆ, ನಮ್ಮ ಪ್ರಾರ್ಥನೆಗೆ ಅದರ ಪ್ರತಿಫಲವನ್ನು ಕೊಟ್ಟೇ ಕೊಡ್ತಾನೆ ಅಂತ ಹೇಳಿ ನಾವು ನಂಬಿದ್ದೇವೆ. ಆದ್ರೆ ಎಲ್ಲರ ಪ್ರಾರ್ಥನೆಗೆ ದೇವರು ಸದುತ್ತರ ಕೊಡ್ತಾ ಇಲ್ಲ. ಕಾರಣವೇನಂತಂದ್ರೆ, ಹೀಗೆ ಬರ್ಕೊಂಡು, ಯಥಾರ್ಥವಾದಂತ ಭಕ್ತಿ, ಪರಿಶುದ್ಧವಂತ ಜೀವನವು ಉಳ್ಳವರಾಗಿ ಆತನ ಚಿತ್ತಾನುಸಾರವಾಗಿ, ಆತನ ಇಷ್ಟಾನುಸಾರವಾಗಿ ನಾವು ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಗೆ ಪ್ರತಿಫಲವು ತಪ್ಪುವುದಿಲ್ಲ. ನಾವೆಲ್ಲರೂ ಪ್ರಾರ್ಥಿಸ್ತೇವೆ, ಆದ್ರೆ ದೇವರ ವಾಕ್ಯ ಹೇಳುವಂತ ಏನಂತಂದ್ರೆ, ಪ್ರಾರ್ಥಿಸುವುದಕ್ಕೂ ಮೊದಲು ಯಥಾರ್ಥವಾದಂತ ಭಕ್ತಿ ಇರಬೇಕು, ಪರಿಶುದ್ಧವಾದಂತ ಜೀವನವಿರಬೇಕು. ಆತನ ಚಿತ್ತಾನುಸಾರವಾಗಿ ಜೀವಿಸುತ್ತಾ ನಾವು ಪ್ರಾರ್ಥಿಸುವಾಗ, ಏನು ಬೇಕಾದ್ರೂ ಬೇಡುವಾಗ ದೇವರು ನಮಗೆ ದಯಪಾಲಿಸ್ತಾನೆ. ಅದಕ್ಕೆ ಪ್ರಿಯರೇ, ಪ್ರಾರ್ಥನೆಗೆ ಶಕ್ತಿ ಇದೆ. ಆ ಪ್ರಾರ್ಥನಾ ಶಕ್ತಿಯನ್ನು ನಾವು ಅನುಭವಿಸಬೇಕಾದ್ರೆ, ಆ ದೇವರಿಂದ ಆ ಸಹಾಯವನ್ನು ನಾವು ಪಡ್ಕೊಳ್ಳಬೇಕಾದ್ರೆ ನಮ್ಮಲ್ಲಿ ಇರಬೇಕಾಗಿರುವಂಥದ್ದು 3 ವಿಷಯ: ಯಥಾರ್ಥವಾದಂತ ಭಕ್ತಿ, ಪರಿಶುದ್ಧವಾದಂತ ನಂಬಿಕೆ, ಆತನ ಚಿತ್ತಾನುಸಾರವಾಗಿ ನಾವು ಜೀವಿಸುತ್ತಾ ನಾವು ಪ್ರಾರ್ಥಿಸ್ಬೇಕು. ನಮ್ಮ ಇಷ್ಟಾನುಸಾರವಾಗಿ ಜೀವಿಸುತ್ತಾ, ಪರಿಶುದ್ಧವಂತ ಜೀವನವಿಲ್ಲದೆ, ಪಾಪದಲ್ಲಿ ಜೀವಿಸುತ್ತಾ, ಯಥಾರ್ಥತೆ ಇಲ್ಲದೆ ನಾವು ಎಷ್ಟೇ ಬೇಡಿದ್ರು ಕೂಡ ನಮ್ಮ ಪ್ರಾರ್ಥನೆಗೆ ಪ್ರತಿಫಲವಿರುವುದಿಲ್ಲ. ಪಾಪಿಗಳ ಪ್ರಾರ್ಥನೆ ಆತನ ಕೇಳಿಸಿಕೊಳ್ಳುವುದಿಲ್ಲ. ಯೆಶಾಯನ ಪ್ರವಾದದಿಂದ 59ನೇ ಅಧ್ಯಾಯ ಮೊದಲು 2 ವಚನಗಳು ಓದಬೇಕಾದ್ರೆ, ನಿಮ್ಮ ಪ್ರಾರ್ಥನೆಗಳು ಆತನಿಗೆ ಅಡ್ಡಿಯಾಗಿ ನಿಂತಿದ್ದ ನಿಮ್ಮ ಪಾಪಗಳು. ನೀವು ಪ್ರಾರ್ಥಿಸ್ತಾ ಇದ್ದೀರಿ, ನಿಮ್ಮ ಪ್ರಾರ್ಥನೆಗೆ ಪ್ರತಿಫಲ ಯಾಕೆ ಬರ್ತಾ ಇಲ್ಲ ಅಂದ್ರೆ, ನಿಮ್ಮ ಪಾಪಗಳೇ
ಆತನಿಗೆ ಅಡ್ಡಿಯಾಗಿ ನಿಂತಿದ್ದಾವೆ. ಅದಕ್ಕಾಗಿ ಇವತ್ತು ಯಾಕೆ ಸಂತರ ಸಿಗ್ತಾ ಇಲ್ಲ, ಯಾಕೆ ನಮ್ಗೆ ಜವಾಬ್ ಬರ್ತಾ ಇಲ್ಲ, ದೇವ್ರ ಸಹಾಯ ಮಾಡ್ತಿಲ್ಲ ಅಂದ್ರೆ ಕಾರಣ ದೇವರಲ್ಲಿ ಬಲಹೀನತೆ ಇಲ್ಲ ಪ್ರಿಯರೇ. ದೇವರಲ್ಲಿ ಯಾವ ಲೋಪವಿಲ್ಲ, ಆತನಲ್ಲಿ ಯಾವ ಬದಲಾವಣೆ ಇಲ್ಲ. ಆತನ ನಿನ್ನೆ ಇದ್ದವನು ಇವತ್ತು ಹಾಗೆ ಇರ್ತಾನೆ. ಆದ್ರೆ ನಮಗೆ ಯಾಕೆ ಸದುತ್ತರ ಸಿಗ್ತಾ ಇಲ್ಲ ಅಂದ್ರೆ ಯಥಾರ್ಥವಾದಂತ ಭಕ್ತಿ ನಮ್ಮಲ್ಲಿ ಇರುವುದಿಲ್ಲ. ನಿಷ್ಕಪಟವಾದಂತ ಭಕ್ತಿ ನಮ್ಮಲ್ಲಿ ಎಲ್ಲ ಕಪಟತನ, ವೇಷಧಾರಣೆ, ಒಳಗೊಂದು ಹೊರಗೆ ಒಂದು, ಮತ್ತು ಪರಿಶುದ್ಧವಾದ ಜೀವನ ಇರುವುದಿಲ್ಲ, ಪ್ರಾಮಾಣಿಕರಾಗಿ ಜೀವಿಸುವುದಿಲ್ಲ. ಮತ್ತು ಆತನ ಚಿತ್ತಾನುಸಾರವಾಗಿ ಜೀವಿತ ನಮ್ಮ ಇಷ್ಟಾನುಸಾರವಾಗಿ ನಾವು ಜೀವಿಸುವುದರಿಂದ ನಮಗೆ ದೇವರಿಂದ ಸಹಾಯವೂ ಬರ್ತಾ ಇಲ್ಲ. ಅದಕ್ಕಾಗಿ ಯಾಕೋಬನು ಆ ಪ್ರಾರ್ಥನಾ ಶಕ್ತಿಯನ್ನು ಇಲ್ಲಿ ವಿಶ್ವಾಸಿಗಳಿಗೆ ಆತ ತಿಳಿಸ್ತಾನೆ. ಅದನ್ನ ವಿಷಯ ನಾನು ತಿಳಿಸ್ತೇನೆ. ಅದಕ್ಕಾಗಿ ಪ್ರಾಮುಖ್ಯವಾದಂಥದ್ದು ಏನಂತಂದ್ರೆ ದೇವರ ಮೇಲೆ ಆತುಕೊಂಡಂತವರು ಪ್ರಾರ್ಥಿಸುವಂತವರಾಗಿರಬೇಕು. ಆ ಪ್ರಾರ್ಥನೆಗೆ ಸದುತ್ತರವನ್ನು ಹೊಂದಿಕೊಳ್ಳುವವರು ಆಗಿರಬೇಕಂತೇಳಿ ದೇವರ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಇನ್ನೊಂದು ಯಾವ ರೀತಿಯಾಗಿ ಪ್ರಾರ್ಥಿಸಬೇಕಂದ್ರೆ ಒಂದು ಮಾತು ನಾನು ಓದಿ ಇಲ್ಲಿಗೆ ಬರ್ತೇನೆ. ಪ್ರಲಾಪಗಳು 2ನೇ ಅಧ್ಯಾಯ 19ನೇ ವಚನ ಒಂದು ಮಾತಿದೆ. 19ನೇ ವಚನದಲ್ಲಿ, ರಾತ್ರಿಯ ಒಂದೊಂದು ಜಾವದ ಆರಂಭದಲ್ಲಿ ಎದ್ದೆದ್ದು ಗೋಳಾಡಿರಿ, ನಿಮ್ಮ ಹೃದಯ ಸಾರವನ್ನು ನೀರನ್ನು ಎಂಬಂತೆ ಕರ್ತನ ಸಮ್ಮುಖದಲ್ಲಿ ಒಯ್ದು ಬಿಡಿರಿ. ಪ್ರತಿಯೊಂದು ಬೀದಿಯ ಕೊನೆಯಲ್ಲಿ ಹಸಿವೆಯಿಂದ ಮೂರ್ಛೆ ಹೋಗಿರುವ ನಿಮ್ಮ ಮಕ್ಕಳ ಪ್ರಾಣವನ್ನು ಉಳಿಸಬೇಕೆಂದು ಕೈ ಎತ್ತಿ ಪ್ರಾರ್ಥಿಸಿರಿ. ಯಾವ ರೀತಿಯ ಪ್ರಾರ್ಥಿಸಬೇಕು, ಯಾವ ರೀತಿಯಾದಂತ ಪ್ರಾರ್ಥನೆಗೆ ದೇವರು ಸದುತ್ತರವನ್ನು ಕೊಡ್ತಾನಂದ್ರೆ, ನಿಮ್ಮ ಹೃದಯವನ್ನು ನೀರನ್ನು ಎಂಬಂತೆ ಕರ್ತನ ಸಮ್ಮುಖದಲ್ಲಿ ಒಯ್ದು ಬಿಡಿ. ನಮ್ಮ ಹೃದಯದ ಭಾರವನ್ನು ಯಾವ ರೀತಿ ನೀರನ್ನು ಯಾವ ರೀತಿ ಒಯ್ತೀವೋ ಆ ರೀತಿಯಾಗಿ ನಾವು ನಮ್ಮ ಹೃದಯದ ಭಾರವನ್ನು ಆತನ ಮುಂದೆ ಒಯ್ಯುವಾಗ ದೇವರು ಆ ಪ್ರಾರ್ಥನೆಗೆ ಸದುತ್ತರ ಕೊಡ್ತಾನೆ. ಯೋವೇಲ್ ಗ್ರಂಥದ ಒಂದು ಮಾತಿದೆ, ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನ ಅರಿದುಕೊಂಡು ಪ್ರಾರ್ಥಿಸಿ. ಅಂದ್ರೆ ಹೃದಯ ಪೂರ್ವಕವಾಗಿ, ಮನಪೂರ್ವಕವಾಗಿ, ಪರಿಶುದ್ಧ ಜೀವನದಿಂದ ಪ್ರಾರ್ಥಿಸುವಂತ ಪ್ರಾರ್ಥನೆಗೆ ಪ್ರತಿಫಲವು ಇದ್ದೇ. ನಿಮ್ಮ ಮಕ್ಕಳಿಗೋಸ್ಕರ ಅಲ್ಲ, ನಿಮ್ಮ ಮಕ್ಕಳ ಪ್ರಾಣವನ್ನು ಉಳಿಸಬೇಕೆಂದು ಕೈ ಎತ್ತಿ ಪ್ರಾರ್ಥಿಸ್ರಿ. ಯಾವಾಗ? ರಾತ್ರಿಯ ಒಂದೊಂದು ಜಾವದ ಆರಂಭದಲ್ಲಿ ಎದ್ದೆದ್ದು ಗೋಳಾಡಿರಿ. ಪ್ರಿಯರೇ, ಪ್ರಾರ್ಥನೆಗೆ ಪ್ರತಿಫಲವಿದೆ, ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ, ಆ ಪ್ರಾರ್ಥನೆಗೆ ಪ್ರತಿಫಲವಿದೆ. ಆ ಪ್ರಾರ್ಥನೆಯ ಒಂದು ಪ್ರಾಮುಖ್ಯತೆ ಯಾಕೋಬನು ಈ 5ನೇ ಅಧ್ಯಾಯ ಈ ಅಂತಿಮ ವಚನಗಳಲ್ಲಿ ಆತನ ವಿವರಣೆ ಮಾಡ್ತಿರುವಂತದ್ದು ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಅದಕ್ಕೆ ಒಬ್ಬ ಮಿಷನರಿ ಹೀಗೆ ಹೇಳ್ತಾರೆ, ಜಾನ್ ವೆಸ್ಲಿ ಅಂತೇಳಿ ಮಿಷನರಿ ಏನ್ ಹೇಳ್ತಂದ್ರೆ, ನನ್ನ ತಾಯಿ ಕಣ್ಣೀರಿನ ಪ್ರವಾಹದಲ್ಲಿ ನಾನು ದೇವರ ಸಾನ್ನಿಧ್ಯಕ್ಕೆ ಕೊಚ್ಕೊಂಡು ಬಂದಿದ್ದೇನೆ, ಆ ಪ್ರವಾಹದಲ್ಲಿ ನಾನು ಬಂದಿದ್ದೇನೆ ಅಂತೇಳಿ ಜಾನ್ ವೆಸ್ಲಿ ಮಿಷನರಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನನ್ನ ತಾಯಿಯ ಒಂದು ಕಣ್ಣೀರಿನ ಪ್ರವಾಹ ಅಂದ್ರೆ ಅವರ ತಾಯಿ ಅವರಿಗೋಸ್ಕರ ಕಣ್ಣೀರು ಸುರಿಸುತ್ತಾ ಪ್ರಾರ್ಥಿಸುವಾಗ ಆ ಪ್ರವಾಹದಲ್ಲಿ ನಾನು ದೇವರ ಸಾನ್ನಿಧ್ಯಕ್ಕೆ ಬಂದಿದ್ದೇನೆ ಅಂತೇಳಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಪ್ರಾರ್ಥನೆಗಷ್ಟು ಶಕ್ತಿ ಇದೆ ಪ್ರಿಯರೇ. ಕಣ್ಣೀರಿನಿಂದ ಪ್ರಾರ್ಥಿಸುವಾಗ, ಮನಪೂರ್ವಕದಿಂದ ಪ್ರಾರ್ಥಿಸುವಾಗ, ಯಥಾರ್ಥತೆಯಿಂದ ಪ್ರಾರ್ಥಿಸುವಾಗ ಆ ಪ್ರಾರ್ಥನೆಗೆ ಶಕ್ತಿ ಇದೆ, ಆ ಪ್ರಾರ್ಥನೆಯಲ್ಲಿ ಪ್ರಭಾವವಿದೆ, ಆ ಪ್ರಾರ್ಥನೆಯಲ್ಲಿ ಪ್ರತಿಫಲವು ಸಿಗ್ತದೆ. ನಾವು ಸುಮ್ಮನೆ ಕಾಟಾಚಾರವಾಗಿ ಯಾರೋ ನೋಡ್ಬೇಕಂತೇಳಿ, ಯಾರೋ ಹೋಗಲೇಬೇಕಂತೇಳಿ ಯಾರಿಗೋಸ್ಕರ ಪ್ರಾರ್ಥಿಸುವುದರಿಂದ ಪ್ರಯೋಜನವಿಲ್ಲ. ಯೇಸು ಹೇಳ್ತಾನೆ, ನೀನು ಪ್ರಾರ್ಥಿಸುವಾಗ ಅಂತರಂಗದಲ್ಲಿ ನಡೆಯುವುದನ್ನು ನೋಡುವಂತ ನಿನ್ನ ತಂದೆಗೆ ನೀನು ಪ್ರಾರ್ಥಿಸು. ನಾನು ಮುಂದೆ ಆ ವಿಷಯಗಳು ತಿಳಿಸ್ತೇನೆ. ಅದರ ಪ್ರಾಮುಖ್ಯವಂತ ಒಂದು ವಿಷಯ ಏನಂತಂದ್ರೆ, ಈ 13ರಿಂದ 18 ವಚನಗಳಲ್ಲಿ ಯಾಕೋಬನು ತಿಳಿಸಿರುವಂತದ್ದು ಪ್ರಾರ್ಥನೆ, ಅದರ ಒಂದು ಪ್ರಭಾವ. ಚದರಿಸಲ್ಪಟ್ಟಂತ ವಿಶ್ವಾಸಿಗಳಿಗೆ ಆತನು ಕೊಡುವಂತ ಮತ್ತೊಂದು ಆಯುಧ, ಮತ್ತೊಂದು ಅಸ್ತ್ರವೇನಂತಂದ್ರೆ, ನೀವು ಪ್ರಾರ್ಥಿಸ್ರಿ. ನಾನು ಸಂದರ್ಭಕ್ಕೆ ಬರ್ತೇನೆ. ಇಲ್ಲಿ ನಾವು ಗಮನಿಸುವಾಗ ಯಾಕೋಬನು ಯಾವ ಸಂದರ್ಭದಲ್ಲಿ ಇದನ್ನು ಬರೀತಿದ್ದಾನಂದ್ರೆ, 5ನೇ ಅಧ್ಯಾಯ ನಾವು 7ನೇ ವಚನದಿಂದ 11ನೇ ವಚನದವರೆಗೂ ನಾವು ಓದುವಾಗ ಅಲ್ಲಿ ನಿರ್ದೋಷಿಗಳಾಗಿರುವಂತ ವಿಶ್ವಾಸಿಗಳು ಈ ಹಣವಂತರಾದಂತ ಜನರಿಂದ ತುಂಬಾ ಶ್ರಮೆಗೆ ಗುರಿ ಆಗ್ತಾರೆ. ತುಂಬಾ 6ನೇ ವಚನದಲ್ಲಿ ಅವರು ತುಂಬಾ ಶ್ರಮೆಗೆ ಗುರಿ ಆಗ್ತಿರ್ತಾರೆ.
ಅನೇಕರನ್ನು ಸಾಯಿಸ್ತಾ ಇರ್ತಾರೆ, ಅನೇಕ ಜನರ ಅವಮಾನಗಳಲ್ಲಿದ್ದಾರೆ, ಅನೇಕ ಜನರ ಹಿಂಸೆಗಳಲ್ಲಿ ನಿಂದೆಗಳನ್ನು ಅನುಭವಿಸ್ತಾ ಇದ್ದಾರೆ. ಇಂಥ ಜನರನ್ನು ಉದ್ದೇಶಿಸಿ ಯಾಕೋಬನು ಕೊಟ್ಟಂತ ಒಂದು ಪರಿಷ್ಕಾರವೇನಂತಂದ್ರೆ, ನೀವು ಪ್ರಾರ್ಥಿಸಿರಿ. ನನ್ನ ಕೆಲ ಸಾರಿ 7ನೇ ವಚನದಿಂದ 11ನೇ ವಚನದವರೆಗೂ ಅವರು ಶ್ರಮೆಗಳಲ್ಲಿದ್ದಾಗ ಅವರು ಕೊಟ್ಟಂತ ಒಂದು ಅಸ್ತ್ರವೇನು? ನೀವು ದೀರ್ಘ ಶಾಂತಿಯಿಂದ ಇರಿ. ಇದು ಮೊದಲನೇ ಅಸ್ತ್ರ. ನೀವು ದೀರ್ಘ ಶಾಂತಿ, ನೀವು ನಿಜ ಶ್ರಮೆಗಳಲ್ಲಿದ್ದೀರಿ, ಶೋಧನೆಗಳಲ್ಲಿದ್ದೀರಿ, ಕಷ್ಟಗಳಲ್ಲಿದ್ದೀರಿ, ನೋವುಗಳಲ್ಲಿದ್ದೀರಿ, ನಿಮ್ಮನ್ನು ಹಿಂಸಿಸ್ತಾ ಇದ್ದಾರೆ, ನಿಷ್ಕಾರಣವಾಗಿ ನಿಮ್ಮನ್ನು ಸಾಯಿಸ್ತಾ ಇದ್ದಾರೆ, ಆದ್ರೂ ಕೂಡ ನೀವು ದೀರ್ಘ ಶಾಂತಿ ಉಳ್ಳವರಾಗಿರ್ಬೇಕಂತೇಳಿ ಮೊದಲನೇ ಒಂದು ಅಸ್ತ್ರ ದೀರ್ಘ ಶಾಂತಿಯಿಂದ ಇರಬೇಕು ಅಂತ. ಈಗ ಇಲ್ಲಿ ಆತನು ಅವ್ರಿಗೆ ಕೊಡುವಂತ ಮತ್ತೊಂದು ಅಸ್ತ್ರ ಏನಂತಂದ್ರೆ, ಮತ್ತೊಂದು ಪರಿಷ್ಕಾರ, ನಿಮ್ಮ ಸಮಸ್ಯೆಗಳಿಗೆ, ನಿಮ್ಮ ಕಷ್ಟಗಳಿಗೆ, ನಿಮ್ಮ ರೋಗಗಳಿಗೆ ಒಂದು ಪರಿಷ್ಕಾರವೇನಂತಂದ್ರೆ ಪ್ರಾರ್ಥನೆ. ಪ್ರಾರ್ಥಿಸಿರಿ, ದೇವರ ಮೇಲೆ ಆತುಕೊಂಡು, ದೇವರನ್ನ ಆಧಾರ ಮಾಡಿಕೊಂಡು ನೀವು ಪ್ರಾರ್ಥಿಸಿರಿ ಅಂತೇಳಿ ಆ ಪ್ರಾರ್ಥನಾ ಶಕ್ತಿಯನ್ನು, ಅವರ ಸಮಸ್ಯೆಗಳಿಗೆ ಒಂದು ಪರಿಷ್ಕಾರವಾಗಿ ಪ್ರಾರ್ಥನೆಯನ್ನು ಆತನು ಇಲ್ಲಿ ವಿವರಣೆ ಮಾಡಿರುವಂತದ್ದು ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಇಲ್ಲಿ 7ನೇ ವಚನದಿಂದ 11ನೇ ವಚನದಾಗ ನಾವು ಗಮನಿಸಿದ್ದೇವೆ, ಇದು ಇತರರೊಂದಿಗೆ ನಮಗೆ ಬರುವಂತ ಸಮಸ್ಯೆಗಳು. ಅರ್ಥ ಮಾಡ್ಕೊಳ್ರಿ. 7ನೇ ವಚನದಿಂದ 11ನೇ ವಚನ ನಾವು ಕೆಲ ಸಾರಿ ಆಲೋಚನೆ ಮಾಡಿದ್ದೇವೆ. ಇದು ಇತರರಿಂದ, ಬೇರೆ ಜನರಿಂದ ನಮಗೆ ಬರುವಂತ ಆ ಸಮಸ್ಯೆಗಳಲ್ಲಿ, ಶೋಧನೆಗಳಲ್ಲಿ ನಾವೇನಾಗಿರ್ಬೇಕು? ದೀರ್ಘ ಶಾಂತಿಯಿಂದ ಇರಬೇಕು, ಅದನ್ನು ತಿಳಿಸಿದ್ದಾನೆ. ಇಲ್ಲಿ 13ನೇ ವಚನದಿಂದ 18ನೇ ವಚನದವರೆಗೂ ನಾವು ಗಮನಿಸುವಾಗ ಅದು ನಮ್ಮೊಳಗಿರುವಂತ ಶ್ರಮೆ, ರೋಗ, ಕಷ್ಟ, ಕಣ್ಣೀರು, ಈ ಸಮಸ್ಯೆಗಳಿಗೆ ಪರಿಷ್ಕಾರವೇಂತಂದ್ರೆ ಪ್ರಾರ್ಥನೆ. ಇತರರಿಂದ ಬರುವಂತ ಸಮಸ್ಯೆಗಳಿಗೆ ನೀವು ದೀರ್ಘ ಶಾಂತಿಯಿಂದ ಇರಿ. ಅವರು ನಿಂದಿಸುವಾಗ, ಅಪಹಾಸಿಸುವಾಗ, ನಿಮ್ಮನ್ನು ಗೇಲಿ ಮಾಡುವಾಗ, ನಿಷ್ಕಾರಣವಾಗಿ ದೂಷಿಸುವಾಗ ನೀವೇನ್ ಮಾಡಬೇಕು? ದೀರ್ಘ ಶಾಂತಿಯಿಂದಿರಿ. ಯಾವ್ದೋ ಅವ್ರಿಗೆ ಪರಿಷ್ಕಾರ, ಒಂದು ಅಸ್ತ್ರ, ದೀರ್ಘ ಶಾಂತಿಯಿಂದ ಇರಬೇಕಂತ. ಇಲ್ಲಿ ವೈಯಕ್ತಿಕವಾಗಿ ನಮ್ಮೊಳಗಿರುವಂತ ಶ್ರಮೆ, ನಮ್ಮೊಳಗಿರುವಂತ ರೋಗ, ನಮ್ಮಲ್ಲಿರುವಂತ ವ್ಯಾಧಿ, ಬಾಧೆ, ಬಲಹೀನತೆಗಳು, ವೈಯಕ್ತಿಕವಾಗಿ ನಮ್ಮಲ್ಲೇ ಬರುವಂತಹ ಈ ಶ್ರಮೆ, ಶೋಧನೆ, ಕಷ್ಟ, ಕಣ್ಣೀರಿಗೆ ಒಂದು ಪರಿಷ್ಕಾರವೇನಂತಂದ್ರೆ ಪ್ರಾರ್ಥನೆ. ಪರಿಷ್ಕಾರಕ್ಕೆ ಮತ್ತೊಂದು ಅಸ್ತ್ರ ಯಾಕೋಬನ ವಿಶ್ವಾಸದಲ್ಲಿ ಕೊಡ್ತಿದ್ದಾನೆ, ನೀವು ಪ್ರಾರ್ಥಿಸುವಂತವರಾಗಿರಿ. 2 ಅಸ್ತ್ರ ಕೊಟ್ಟಿದ್ದಾನೆ. ಒಂದು ದೀರ್ಘ ಶಾಂತಿಯಿಂದ ಇರಿ, 2 ಪ್ರಾರ್ಥಿಸಿ. ನಾನು ಕೆಲ ಸಾರಿ ಹೇಳಿದ ದೀರ್ಘ ಶಾಂತಿ ಅಂದ್ರೆ, ದ್ವೇಷಿಸುವವರ ಮುಂದೆ ನೀವು ಮೌನವಾಗಿರಿ, ಸುಮ್ಮನೆ ಇರಿ. ಆದ್ರೆ ಪ್ರಾರ್ಥನೆ ಅನ್ನುವಂಥದ್ದು ದೇವರ ಮುಂದೆ ಮಾತಾಡ್ರಿ. ಮನುಷ್ಯರ ಮುಂದೆ ಮಾತಾಡಬೇಕಾಗಿಲ್ಲ. ಮನುಷ್ಯರ ಮುಂದೆ ನಮ್ಮ ನೋವುಗಳನ್ನು, ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಬೇಕಾಗಿಲ್ಲ. ಅವ್ರ ಮುಂದೆ ನಾವು ಮೌನವಾಗಿದ್ದು ದೇವರ ಮುಂದೆ ನಾವು ಪ್ರಾರ್ಥಿಸುವಾಗ, ದೇವರ ಮುಂದೆ ನಾವು ಬೇಡುವಾಗ, ಯಥಾರ್ಥವಾದ ಮನಸ್ಸಿನಿಂದ, ನಿಜವಾದ ಒಂದು ಪಶ್ಚಾತ್ತಾಪದಿಂದ, ನಿಜವಾದ ಒಂದು ನೋವಿನಿಂದ ನಾವು ಕರ್ತನ ಮುಂದೆ ಬೇಡುವಾಗ ಕರ್ತನ ಏನ್ ಮಾಡ್ತಾನಂದ್ರೆ ನಮಗೆ ಸಾಧುತ್ವವನ್ನು ದಯಪಾಲಿಸಿಕೊಳ್ತಾನೆ. ಅದಕ್ಕಾಗಿ ಇಲ್ಲಿ ಯಾಕೋಬನು ಈ ಚದರಿಸಲ್ಪಟ್ಟಂತ ವಿಶ್ವಾಸಿಗಳಿಗೆ, ಅವರು ಅನುಭವಿಸ್ತಿರುವಂತಹ ಆ ಶ್ರಮೆಗಳಲ್ಲಿ ಅವ್ರಿಗೆ ಕೊಟ್ಟಂತ ಮತ್ತೊಂದು ಅಸ್ತ್ರ ಏನಂತಂದ್ರೆ ಪ್ರಾರ್ಥನಾ ಅಸ್ತ್ರ. ನೀವು ಪ್ರಾರ್ಥಿಸಿರಿ, ಆ ಪ್ರಾರ್ಥನೆಗೆ ಶಕ್ತಿ ಇದೆ, ಆ ಪ್ರಾರ್ಥನೆಯಲ್ಲಿ ಪ್ರಭಾವವಿದೆ ಅಂತೇಳಿ ಆತನ ವಿವರಣೆ ಮಾಡ್ತಿದೆ. ಅದಕ್ಕಾಗಿ ಪರಿಷ್ಕಾರಕ್ಕೆ ಮತ್ತೊಂದು ಆಯುಧ ಇಲ್ಲ, ಮತ್ತೊಂದು ಅಸ್ತ್ರ ಪ್ರಾರ್ಥನೆ ಅವರಿಗೆ ಎತ್ತು ತೋರಿಸ್ತಾ ಇದೆ. ವಿಶ್ವಾಸ ಜೀವನದಲ್ಲಿ ಎದುರಾಗುವಂತ ಶ್ರಮೆಗಳಲ್ಲಿ, ಶೋಧನೆಗಳಲ್ಲಿ, ಬಾಧೆಗಳಲ್ಲಿ, ಹಿಂಸೆಗಳಲ್ಲಿ ಅವೆಲ್ಲವನ್ನು ನಾವು ಜಯಿಸಬೇಕಾದ್ರೆ, ಒಬ್ಬ ವಿಶ್ವಾಸಿ ಶೋಧನೆ, ಶ್ರಮೆ, ಸಂಕಟ, ಹಿಂಸೆ ಇವೆಲ್ಲವನ್ನು ನಾವು ಜಯಿಸಬೇಕಾದ್ರೆ ನಮಗೆ ಬೇಕಾಗಿರುವಂಥದ್ದು, ಅತ್ಯಗತ್ಯವಾಗಿರುವಂಥದ್ದು, ಅತಿ ಪ್ರಾಮುಖ್ಯವಾಗಿರುವಂಥದ್ದು ಪ್ರಾರ್ಥನೆ ಜೀವನ. ಅನೇಕ ಭಕ್ತರು ಅದನ್ನು ಮಾಡಿ ಅವರ ಸಮಸ್ಯೆಗಳಿಗೆ ಪರಿಷ್ಕಾರವನ್ನು ಪಡ್ಕೊಂಡಿದ್ದಾರೆ. ಅದಕ್ಕಾಗಿ ಇಲ್ಲಿ ಚದರಿಸಲ್ಪಟ್ಟದ್ದು ವಿಶ್ವಾಸಗಳಿಗೆ ಆತನು ಕೊಡುವಂತ ಮಾತು ಏನು? ನೀವು ಪ್ರಾರ್ಥಿಸುವಂತವರಾಗಿರಬೇಕು. ನೀವು ದೇವರ ಪ್ರತಿ ವಿಷಯಕ್ಕೆ ನೀವು ದೇವರ ಮೇಲೆ ಆತುಕೊಂಡು ನೀವು ಪ್ರಾರ್ಥಿಸಬೇಕು ಅಂತೇಳಿ ಯಾಕೋಬನು ತಿಳಿಸ್ತಾರೆ. ನಾನು ಮತ್ತೆ ಹೇಳ್ತೇನೆ, ವಿಶ್ವಾಸ ಜೀವನದಲ್ಲಿ ಎದುರಾಗುವಂತ ಶ್ರಮೆ, ಸಂಕಟ, ಶೋಧನೆ, ಹಿಂಸೆ, ನೋವು, ಕಷ್ಟ, ಕಣ್ಣೀರಿನಲ್ಲಿ ನಾವು ಮಾಡಬೇಕಾಗಿರುವಂಥದ್ದು, ನಾವು ದೇವರ ಮುಂದೆ ಹೋಗ್ಬೇಕು. ನೀರನ್ನು ಯಾವ ರೀತಿಯಾಗಿ ಒಯ್ತೀವಿ ಆ ರೀತಿ ನಮ್ಮ ಹೃದಯವನ್ನು ಆತನ ಮುಂದೆ ಒಯ್ದು ಬಿಡ್ಬೇಕು.
ನಮ್ಮ ಹೃದಯಗಳನ್ನ ಅರಿದುಕೊಂಡು ಮನಪೂರ್ವಕವಾಗಿ ನಾವು ಪ್ರಾರ್ಥಿಸುವಾಗ ಆ ಪ್ರಾರ್ಥನೆಗೆ ಪ್ರತಿಫಲ ಸಿಗ್ತದೆ. ಒಂದೇ ವಿಷಯದಲ್ಲಿ ಹೇಳ್ಬೇಕಾದ್ರೆ ನೀವು ಸಂಪೂರ್ಣವಾಗಿ ದೇವರ ಮೇಲೆ ಆತುಕೊಳ್ರಿ ಅಂತ ಹೇಳ್ತದೆ. ನೀವು ಸಂಪೂರ್ಣವಾಗಿ ನೀವು ದೇವರ ಮೇಲೆ ಆತುಕೊಳ್ಳಬೇಕು ಅಂತೇಳಿ ಯಾಕೋಬನೊಂದು ಪರಿಷ್ಕಾರವನ್ನು ಕೊಡ್ತಾರೆ. ಅದಕ್ಕಾಗಿ ಪ್ರಿಯರೇ, ನಾನು ಹೀಗೆ ಹೇಳ್ತೇನೆ, ಇವತ್ತು ವಿಶ್ವಾಸಿಗಳು ಕೂಡ ಅನೇಕ ಶ್ರಮೆಗಳ ಮಧ್ಯದಲ್ಲಿ ಅವರು ದೇವರ ಮೇಲೆ ಆತುಕೊಂಡು ದೇವರು ನೋಡ್ಕೊಳ್ತಾನೆ, ದೇವರು ಸಹಾಯ ಮಾಡ್ತಾನೆ, ದೇವರು ಕೈ ಬಿಡುವುದಿಲ್ಲ ಅಂತ ಹೇಳಿ ತುಂಬಾ ನಂಬಿಕೆಯಲ್ಲಿರುವಂತ ವಿಶ್ವಾಸಗಳಿದ್ದಾರೆ. ಯಾವ ಸ್ವಂತ ಪ್ರಯತ್ನ ಮಾಡದೆ, ಯಾವ ಮನುಷ್ಯರನ್ನ ಆಧಾರ ಮಾಡಿಕೊಳ್ಳದೆ, ನನ್ನ ದೇವರು ನನ್ನನ್ನು ಕೈ ಬಿಡುವುದಿಲ್ಲ ಅಂತೇಳಿ ಪರಿಪೂರ್ಣವಾದಂತ ನಂಬಿಕೆಯಲ್ಲಿ ಜೀವಿಸುವಂತ ವಿಶ್ವಾಸಿಗಳು ತುಂಬಾ ಜನರಿದ್ದಾರೆ. ದೇವರ ಮೇಲೆ ಆತುಕೊಂಡು ದೇವರು ಕೊಟ್ರೆ ನಾಕ್ ಸಾಕಂತೇಳಿ ಪರಿಪೂರ್ಣ ನಂಬಿಕೆಯಿಂದ ಆತುಕೊಂಡಂತ ವಿಶ್ವಾಸಿಗಳು ಲೋಕದಲ್ಲಿದ್ದಾರೆ. ಆದರೆ ಅಂತ ವಿಶ್ವಾಸಿಗಳಿಗೆ ಸಮಸ್ತವನ್ನು ದೇವರಿಗೆ ಸಮರ್ಪಿಸಿ ದೇವರಿಗಾಗಿ ಎದುರು ನೋಡ್ತಿರುವಂತಹ ವಿಶ್ವಾಸಿಗಳಿಗೆ ಈ ಲೋಕ ಕೊಡುವಂತ ಹೆಸರೇನು ಗೊತ್ತಾ? ಸಂಪೂರ್ಣವಾಗಿ ದೇವರ ಮೇಲೆ ಆತುಕೊಂಡು ದೇವರಿಗಾಗಿ ಎದುರು ನೋಡುವಂತವ್ರು. ಏನೇ ಮಾಡಿದ್ರು ದೇವ್ರು ನೋಡ್ಕೊಳ್ತಾನೆ, ದೇವರಿದ್ದಾನೆ, ದೇವರು ಸಹಾಯ ಮಾಡ್ತಾನೆ ಅನ್ನುವಂಥವರಿಗೆ ಈ ಲೋಕ ಕೊಡುವಂತ ಹೆಸರೇನು ಗೊತ್ತಾ? ಪ್ರಾರ್ಥನೆ ಮಾಡುವವರಿಗೆ ಈ ಲೋಕ ಕೊಡುವಂತ ಹೆಸರೇನು ಗೊತ್ತಾ? ಇವರು ಕೆಲಸಕ್ಕೆ ಬಾರದವರು, ಇವರು ಕೈಲಾಗದವರು, ಇವರು ಸೋಮಾರಿಗಳು, ಇವರು ಕೆಲಸ ಮಾಡೋದು ಎಲ್ಲ ಆತನ ಮೇಲೆ ಹಾಕ್ತಾರೆ, ಇವ್ರು ಏನು ಮಾಡೋದಿಲ್ಲ ಅಂತ ಹೇಳಿ ಲೋಕ ಅಪಹಾಸ್ಯ ಮಾಡ್ತದೆ. ನಿಜವಾದಂತ ಕ್ರೈಸ್ತರನ್ನು ನೋಡಿ, ನಿಜವಾಗಿ ದೇವರ ಮೇಲೆ ಆತುಕೊಂಡು ದೇವರು ಕೊಡುವಂತ ಸಹಾಯಕ್ಕಾಗಿ ಎದುರು ನೋಡುವಂತ ಕ್ರೈಸ್ತರನ್ನು ನೋಡಿ ಇವತ್ತು ಲೋಕ ಕೊಡುವಂತ ಒಂದು ಹೆಸರು ಇವ್ರಿಗೆ ಹುಚ್ಚಿರಿದಿದೆ. ಇವ್ರ ಕೆಲಸಕ್ಕೆ ಬಾರದವರು, ಇವರಿಗೆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಎಲ್ಲ ದೇವರ ಮೇಲೆ ಹಾಕ್ತಾರೆ ಅಂತೇಳಿ ಲೋಕ ಕೊಡುವಂತ ಒಂದು ಹೆಸರನ್ನು ನಾವು ನೋಡ್ತೇವೆ. ಆದರೂ ಪ್ರಿಯರೇ, ಅವರು ಅಪಹಾಸ್ಯ ಮಾಡಿದ್ರು ಕೂಡ, ಅವರು ಗೇಲಿ ಮಾಡಿದ್ರು ಕೂಡ ನಾವು ಸಂಪೂರ್ಣವಾಗಿ ಆತನ ಮೇಲೆ ಆತುಕೊಂಡಿರಬೇಕು. ಇದು ನಿಜವಾದಂತ ಪ್ರಾರ್ಥನಾ ಜೀವನ. ಅದಕ್ಕಾಗಿ ಲೋಕ ಅವ್ರಿಗೆ ಗೊತ್ತಿಲ್ಲ ದೇವರ ಶಕ್ತಿ, ದೇವರ ಪ್ರಭಾವ, ದೇವರು ಕೊಡುವಂತ ಸಾಮರ್ಥ್ಯ ಅವ್ರಿಗೆ ಗೊತ್ತಿಲ್ಲ, ಅವರು ಅಪಹಾಸ್ಯ ಮಾಡ್ತಾರೆ. ನಾವು ದೇವರ ಮೇಲೆ ಎಲ್ಲ ದೇವ್ರು ನೋಡ್ಕೊಳ್ತಾ ಅಂದ್ರೆ ಅವ್ರು ನಗ್ತಾರೆ ನಮ್ಮನ್ನು ನೋಡಿ. ಆದ್ರೂ ಕೂಡ ನಾವು ಪರಿಪೂರ್ಣವಾದ ನಂಬಿಕೆಯಿಂದ ನಾವು ಇನ್ನೊಂದು ಚಿಕ್ಕ ಎಕ್ಸಾಂಪಲ್ ಇರುತ್ತೆ. ನಾವ್ ಯಾಕೆ ಎಲ್ಲಾ ದೇವರ ಮೇಲೆ ಹಾಕ್ತಿವಿ ಅಂದ್ರೆ, ಈಗ ಒಂದು ಮನೆಯಲ್ಲಿ ಒಂದು ಚಿಕ್ಕ ಮಗು ಇರ್ತಾರೆ. ಒಂದು ಚಿಕ್ಕ ಮಗು ಇದ್ದಾಗ ಆ ಮಗುವು ತನಗೆ ಬೇಕಾದದ್ದ ವಿಷಯಗಳಿಗಾಗಿ ಅವನೇನು ಪ್ರಯಾಸ ಪಡುವುದಿಲ್ಲ. ಅಲ್ಲಿಗೆ ಹೋಗ್ಬೇಕು, ಅದು ಮಾಡಬೇಕು. ಒಂದು ಚಿಕ್ಕ ಮಗು ತನಗೆ ಏನು ಬೇಕಾಗಿದೆಯೋ ಆ ವಿಷಯಗಳಲ್ಲಿ ಅವನಷ್ಟು ಕೇರ್ ತೆಗೆದುಕೊಳ್ಳುವುದಿಲ್ಲ. ಯಾಕೆ? ನನ್ನ ತಂದೆ ಇದ್ದಾನೆ, ನನ್ನ ತಾಯಿ ಇದ್ದಾಳೆ, ನನಗೆ ಏನು ಬೇಕಾದ ಅದನ್ನು ಒದಗಿಸಿಕೊಡ್ತಾನೆ ಒಂದು ನಂಬಿಕೆ. ಅರ್ಥ ಆಯ್ತಾ? ನನ್ನ ತಂದೆ ಇದ್ದಾನೆ, ನನಗೆ ಬೇಕಾದದ್ದು, ನನಗೆ ಯಾವ ಸಮಯಕ್ಕೆ ಏನು ಬೇಕಾಗಿದೆ, ಯಾವ ಬಟ್ಟೆ ಹಾಕೋಬೇಕು, ಯಾವ ಊಟ ಮಾಡಬೇಕು, ಎಲ್ಲಿ ಹೋಗ್ಬೇಕು, ನನ್ನ ತಂದೆ ಇದ್ದಾನೆ, ಇಲ್ಲ ನನ್ನ ತಾಯಿ ಇದ್ದಾಳೆ. ಅದಕ್ಕಾಗಿ ಅವರು ಸಂಪೂರ್ಣವಾಗಿ ಯಾರ ಮೇಲೆ ಹತ್ಕೊಳ್ತಾರೆ? ತಂದೆ ತಾಯಿಗಳ ಮೇಲೆ ಹತ್ಕೊಳ್ತಾರೆ ಆ ಮಕ್ಕಳು. ಹಾಗೆ ಇಲ್ಲಿ ಯಾಕೋಬ ಕೂಡ ಹೇಳುವಂತ, ನೀವು ಸಂಪೂರ್ಣವಾಗಿ ನಿಮ್ಮ ಸ್ವಂತ ಪ್ರಯತ್ನ ಮಾಡದೆ, ನೀವು ಸ್ವಾಶಕ್ತಿಯನ್ನು ಆಧಾರ ಮಾಡಿಕೊಳ್ಳದೆ ಸಂಪೂರ್ಣವಾಗಿ ದೇವರ ಮೇಲೆ ಹತ್ತುಕೊಳ್ಳ್ರಿ. ನನ್ನ ತಂದೆ ಇದ್ದಾನೆ, ನನ್ನ ನೋಡ್ಕೊಳ್ಳುವಂತ ತಂದೆ ಇದ್ದಾನೆ, ಆತನ ನಾನು ಎಂದಿಗೂ ಮರೆಯುವುದಿಲ್ಲ, ಆತನ ಸರ್ವಶಕ್ತನಂತೇಳಿ ಆತನ ಮೇಲೆ ನಾವು ಹಾತ್ಕೊಳ್ಳಿ. ಅಪಹಾಸ್ಯ ಮಾಡ್ತಾರೆ ಬಿಡಿ, ಗೇಲಿ ಮಾಡುವಂತವ್ರು ಮಾಡ್ತಾರೆ. ಇವ್ರ ಕೆಲಸ ಬಾರದವರು, ಇವರು ಸೋಮಾರಿಗಳು, ಇವ್ರು ಹೊಟ್ಟೆ ಬಾಕರು, ಇವ್ರ ಕೆಲಸ ಮಾಡ್ಲಿಕ್ಕೆ ಮನಸ್ಸಿಲ್ಲ, ಏನೇ ಹೇಳ್ಕೊಳ್ಳಿ. ಆದ್ರೆ ನಮ್ಮ ಭರವಸೆ, ನಮ್ಮ ನಂಬಿಕೆ ನಮ್ಮ ತಂದೆ ಮೇಲೆ, ನಮ್ಮ ತಂದೆ ನೋಡ್ಕೊಳ್ತಾರೆ ಅಂತೇಳಿ ಆ ಪ್ರಾರ್ಥನಾ ಶಕ್ತಿ, ಆ ಪ್ರಾರ್ಥನಾ ಜೀವನ ನಮ್ಮಲ್ಲಿದ್ದರೆ ದೇವರು ತಪ್ಪದೆ ನಮ್ಮ ಪ್ರಾರ್ಥನೆಗೆ ಆತನ ಸದುತ್ತರವನ್ನು ದಯಪಾಲಿಸಿ ಕೊಡುವಂತ ದೇವರಾಗಿದ್ದ. ಅದಕ್ಕಾಗಿ ಪ್ರಿಯರೇ, ಈ ಚಿಕ್ಕ ಮಕ್ಕಳ ಹಾಗೆ, ಒಂದು ಮನೆಯಲ್ಲಿ ಚಿಕ್ಕ ಮಕ್ಕಳ ಹೇಗಿರ್ತಾರೋ ಹಾಗೆಯೇ ನಮ್ಮ ನಂಬಿಕೆ ಜೀವನದಲ್ಲಿ ನಾವು ಸಂಪೂರ್ಣವಾಗಿ ಆತನ ಮೇಲೆ ಆತುಕೊಂಡು ನಾವು ಜೀವಿಸಬೇಕು. ನನ್ನ ತಂದೆ ಇದ್ದಾನೆ ಅಂತೇಳಿ ಆ ಸಂಪೂರ್ಣ ನಂಬಿಕೆ ನಮ್ಮಲ್ಲಿರುವಾಗ ನಮಗೇನು ಬೇಕಾಗಿದೆಯೋ ಅದನ್ನು ತಂದೆ ಒದಗಿಸಿಕೊಡ್ತಾನೆ. ಮತ್ತೆ ಬರೆಸುವಂತ 6ನೇ ಅಧ್ಯಾಯದಲ್ಲಿ, ಮೊದಲ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನೀವು ತವಕ ಪಡ್ರಿ, ಆಗ ಇವೆಲ್ಲವೂ ನಿಮ್ಗೆ ಸಿಗ್ತದೆ. ಏನು ಕುಡಿಯಬೇಕು, ಏನು ಊಟ ಮಾಡಬೇಕು, ಏನು ಹೊದ್ದುಕೊಳ್ಳಬೇಕು, ಎಲ್ಲಿ ಹೋಗ್ಬೇಕು, ಇವೆಲ್ಲವೂ ಲೋಕದಲ್ಲಿ ನಮ್ಗೆ ಏನೇನು ಅವಶ್ಯಕವಾಗಿದೆಯೋ ಅವೆಲ್ಲವೂ ಕೂಡ ಆತನ ಒದಗಿಸ್ಕೊಳ್ತಾನೆ. ಇವೆಲ್ಲವೂ ನಿಮಗೆ ಬೇಕಾಗಿದೆ ಅಂತೇಳಿ ಪರಲೋಕದ ತಂದೆಗೆ ಗೊತ್ತು. ಈ ಲೋಕದಲ್ಲಿ ನಮ್ಗೆ ಏನೇನು ಬೇಕಾಗಿದೆ ಆತನ ಗೊತ್ತು. ಅದಕ್ಕಾಗಿ ನಾವು ಮೊದಲು ಆತನ ರಾಜ್ಯಕ್ಕಾಗಿ, ಆತನ ನೀತಿಗಾಗಿ, ಆತನ ಚಿತ್ತಕ್ಕೆ ಅನುಗುಣವಾಗಿ ನಾವು ಜೀವಿಸುವಾಗ ನಮಗೆ ಬೇಕಾಗಿರುವುದನ್ನು
ಆತನು ಒದಗಿಸಿಕೊಡುವಂತ ದೇವರಾಗಿದೆ. ಅದಕ್ಕಾಗಿ ಪ್ರಿಯರೇ, ಯಾಕೋಬನು ಕೂಡ ಈ ಚದರಿಸಲ್ಪಟ್ಟಂತ ವಿಶ್ವಾಸಿಗಳಿಗೆ ಆತನು ಕೊಡುವಂತ ಮತ್ತೊಂದು ಅಸ್ತ್ರ ಏನಂತಂದ್ರೆ, ನೀವು ಪ್ರಾರ್ಥಿಸಿರಿ, ನೀವು ಸಂಪೂರ್ಣವಾಗಿ ದೇವರ ಮೇಲೆ ಆತುಕೊಂಡು ಜೀವಿಸಿರಂತೆ. ಅದಕ್ಕಾಗಿ ವಿಶ್ವಾಸಿಗಳಿಗೆ ಆ ಪ್ರಾರ್ಥನೆಯ ಒಂದು ವಿಧಾನವನ್ನು, ಆ ಪ್ರಾರ್ಥನಾ ಶಕ್ತಿ ಇಲ್ಲ ಆ ಪ್ರಾರ್ಥನಾ ಪ್ರಭಾವವನ್ನು ಅಲ್ಲಿ ಕಲಿಸ್ಕೊಡ್ತಾ ಇರುವಂತದ್ದು ವಾಕ್ಯದಲ್ಲಿ ಗಮನಿಸ್ತೀವಿ. ಇನ್ನೊಂದು, ದೇವರ ಆಶೆ ಕೂಡ ಏನು ಗೊತ್ತಾ? ದೇವ್ರು ನಮ್ಮಿಂದ ಏನ್ ಆಶೆ ಪಡ್ತಾನೆ ಗೊತ್ತಾ? ನಾವೆಲ್ಲ ಮಾಡ್ಕೋಬೇಕಂತ ಅಲ್ಲ, ನಾವು ದೇವರ ಮೇಲೆ ಆತುಕೊಂಡು ಜೀವಿಸಬೇಕು ಅಂತ ದೇವರು ಆಶೆ ಪಡ್ತಾನೆ. ನನ್ನ ಸ್ವಂತ ಶಕ್ತಿ ಸ್ವಬಲವನ್ನು ಆಶ್ರಯಿಸಿಕೊಂಡು ನಾನು ಜೀವಿಸುವಾಗ ದೇವರಿಗೆ ದುಃಖವಾಗ್ತದೆ. ಇನ್ನೊಂದು, ನನ್ನ ಸ್ವಂತ ಶಕ್ತಿ ಸ್ವಬಲ ಅದು ತುಂಬತ್ತು ಇರುವುದಿಲ್ಲ, ಅದು ಯಾವ ಸಮಸ್ಯೆಗಳಿಗೂ ಪರಿಷ್ಕಾರವಾಗುವುದಿಲ್ಲ. ದೇವರು ಕೂಡ ಬಯಸುವಂತ ಏನಂತಂದ್ರೆ, ನನ್ನ ಮಕ್ಕಳು ನನ್ನ ಮೇಲೆ ಆತುಕೊಂಡು ಜೀವಿಸಬೇಕಂತೇಳಿ ದೇವರು ಆಶೆ ಪಡ್ತಾನೆ. ಅಂತ ಆಶೆ ನಮ್ಮ ಜೀವನದಲ್ಲಿ ನಾವು ನೆರವೇರಿಸಬೇಕು. ಇಲ್ಲ, ನನಗೆ ಗೊತ್ತು, ಶ್ರಮೆ ಬಂದಿದೆ, ಅದು ಹೇಗೆ ತಪ್ಪಿಸ್ಕೊಳ್ಬೇಕು ನನಗೆ ಗೊತ್ತು, ನಾನು ಈ ತರ ಎಷ್ಟೋ ತಪ್ಪಿಸ್ಕೊಂಡಿದೆ ಅಂತೇಳಿ ನಾವು ಮುಂದೆ ಹೋಗುವಾಗ ದೇವರ ಹತ್ರ ಕೇಳದೆ, ಸಹಾಯವನ್ನು ಪಡ್ಕೊಳ್ಳದೆ, ನಮ್ಮ ಜ್ಞಾನವನ್ನು ಉಪಯೋಗಿಸಿಕೊಂಡು ನಾವು ಮುಂದೆ ಹೋಗುವಾಗ ಅದೇನಾಗ್ತದೆ? ಪರಿಷ್ಕಾರ ಸಿಗುವುದಿಲ್ಲ. 1ಕ್ಕೆ 2 ಆಗ್ತದೆ, 1ಕ್ಕೆ 4 ಆಗ್ತದೆ, ಸಮಸ್ಯೆಗಳು ಹೆಚ್ಚಾಗ್ತವೆ. ಅದಕ್ಕಾಗಿ ಸಮಸ್ಯೆಗಳಲ್ಲಿ ನಾವು ಪರಿಷ್ಕಾರವನ್ನು ಪಡ್ಕೊಳ್ಬೇಕಾದ್ರೆ ನಾವು ದೇವರ ಮುಂದೆ ತಗ್ಗಿಸಿಕೊಂಡು ಪ್ರಾರ್ಥಿಸುವಂತವ್ರು ಆಗಿರ್ಬೇಕು. ಅದಕ್ಕಾಗಿ ಪ್ರಿಯರೇ, ಇಲ್ಲಿ ಯಾಕೋಬನು 2 ಅಸ್ತ್ರಗಳು ಕೊಟ್ಟಿದ್ದಾನೆ. ಒಂದು ದೀರ್ಘ ಶಾಂತಿ ಎಂಬ ಅಸ್ತ್ರ, 2 ಪ್ರಾರ್ಥನೆ ಎಂಬ ಅಸ್ತ್ರವನ್ನು ಅಥವಾ ಹಿಂಸಿಸುವವರ ಹತ್ರ ನಾವು ಮೌನವಾಗಿರಬೇಕು, ಅದು ದೀರ್ಘ ಶಾಂತಿ. ಆದ್ರೆ ಕರ್ತನ ಮುಂದೆ ನಾವು ಮೌನವಾಗಿ ಇರಬಾರದು. ಜನರ ಮುಂದೆ ನಾವು ಮೌನವಾಗಿರ್ಬೇಕು. ಅವ್ರು ಏನೇ ಹಿಂಸೆ ಪಡಿಸ್ಲಿ, ಅವ್ರು ಏನೇ ನಮ್ಮನ್ನು ಶಪಿಸ್ಲಿ, ದೂಷಿಸಲಿ, ಏನೇ ಮಾತಾಡ್ಲಿ, ಅವರ ಮುಂದೆ ನಮ್ಮ ದೀರ್ಘ ಶಾಂತಿಯನ್ನು ನಾವು ತೋರಿಸಬೇಕು. ಆದ್ರೆ ಮೌನವಾಗಿ ಸಹಿಸಿಕೊಳ್ಳಬೇಕು. ಆದರೆ ಕರ್ತನ ಮುಂದೆ ಬರುವಾಗ ನಾವೇನ್ ಮಾಡ್ಬೇಕು? ನಮ್ಮ ಮನಸ್ಸಿನಲ್ಲಿ ಯಾವ ನೋವಿದೆಯೋ, ಯಾವ ದುಃಖವಿದೆಯೋ, ಎಷ್ಟು ಹಿಂಸೆ ನೋವಿದೆಯೋ ಅದೆಲ್ಲವೂ ಕೂಡ ಏನ್ ಮಾಡ್ಬೇಕು? ಆತನ ಮುಂದೆ ನಾವು ಒಪ್ಪಿಸಬೇಕು. ನೋಡ, ಮಾತು ಓದೋ ನೋಡಿ, ಫಿಲಿಪಿಯದವ್ರಿಗೆ ಬರೆದ ಪತ್ರಿಕೆ, ಅಪೊಸ್ತಲನಾದ ಪೌಲನ ಮಾತು ಹೇಳ್ತಾನೆ ನೋಡಿ. ಫಿಲಿಪಿ ಪತ್ರಿಕೆ 4ನೇ ಅಧ್ಯಾಯ, ಫಿಲಿಪಿಯದವರು ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ ನಾವು ಓದ್ತಾ ಇದ್ದೀವಿ ನೋಡಿ. ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ನಿಮ್ಮ ಸೈರಣೆಯು ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ, ಕರ್ತನು ಹತ್ತಿರವಾಗಿದ್ದಾನೆ. ನಿಮ್ಮ ಸೈರಣೆಯು, ಅಲ್ಲಿ ಸೈರಣೆ, ದೀರ್ಘ ಶಾಂತಿ, ಸಹನ, ತಾಳ್ಮೆ ಎಲ್ಲ ಬರ್ತದೆ. ನಿಮ್ಮ ಸೈರಣೆಯು ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ, ಕರ್ತನು ಹತ್ತಿರವಾಗಿದ್ದಾನೆ. ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಏನಂತೆ? ಮನುಷ್ಯರ ಮುಂದೆ ನಮ್ಮ ಸೈರಣೆ ಇಲ್ಲ, ನಮ್ಮ ತಾಳ್ಮೆ, ನಮ್ಮ ದೀರ್ಘ ಶಾಂತಿ ತೋರ್ಪಡಿಸ್ಬೇಕು. ಎಲ್ಲರಿಗೂ ಗೊತ್ತಾಗ್ಬೇಕು ಎಷ್ಟು ನಾವು ಮೌನವಾಗಿ ಸಹಿಸ್ಕೊಳ್ತಾ ಇದ್ದೇವಂತೆ. ಆದ್ರೆ ಕರ್ತನ ಮುಂದೆ ಬರುವ, ಕರ್ತನ ಹತ್ತಿರವಾಗಿದ್ದಾನೆ, ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನು, ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು. ಹಾಗಾಗಿ ನಾನು ಇಲ್ಲಿ ಹೇಳಿಕ್ಕೆ ಇಷ್ಟಪಟ್ಟಿದ್ದು, ಈ ದೀರ್ಘ ಶಾಂತಿ ಅದು ಮನುಷ್ಯರ ಮುಂದೆ ತೋರಿಸಬೇಕಾಗಿರುವಂಥದ್ದು. ನಾವು ಮೌನವಾಗಿ ಸಹಿಸಿಕೊಳ್ಳಬೇಕು. ಅದೆಲ್ಲರಿಗೂ ಗೊತ್ತಾಗಬೇಕು, ನಾವೆಷ್ಟು ಸಹಿಸಿಕೊಳ್ತಾ ಇದ್ದೇವೆ, ಎಷ್ಟು ತಾಳ್ಮೆಯಿಂದ ನಾವು ಜೀವಿಸ್ತಾ ಇದ್ದೇವೆ ಮನುಷ್ಯರಿಗೆ ಗೊತ್ತಾಗಬೇಕು. ಆದ್ರೆ ಕರ್ತನ ಮುಂದೆ ಬರುವಾಗ ಮೌನವಾಗಿ ಇರಬೇಕಂತ ಅವಶ್ಯಕತೆ ಇಲ್ಲ, ಸುಮ್ಮನೆ ಇರಬೇಕಂತ ಅವಶ್ಯಕತೆ ಇಲ್ಲ. ಆತ ನಮ್ಮ ತಂದೆ, ಆತ ನಮ್ಮ ಕರ್ತನು. ನಮಗಾಗುವಂತ ನೋವು, ನಾವಿರುವಂತ ಸಂಕಟ, ನಮ್ಮ ಎಲ್ಲ ಕಷ್ಟ ಕಣ್ಣೀರನ್ನು ನಾವು ಆತನ ಮುಂದೆ ಮೌನವಾಗಿರ್ಬೇಕಾದಂತ ಅವಶ್ಯಕತೆ ಇಲ್ಲ. ಪ್ರಾರ್ಥಿಸಿ. ಅದಕ್ಕೆ ಯಾಕೋಬನು ಇಲ್ಲಿ ಚದರಿಸಲ್ಪಟ್ಟಂತ ವಿಶ್ವಾಸಿಗಳಿಗೆ 7-11 ವಚನಗಳಲ್ಲಿ ನೀವು ದೀರ್ಘ ಶಾಂತಿಯಿಂದಿರಿ, 13ನೇ ವಚನದಿಂದ 18ನೇ ವಚನದವರೆಗೂ ನೀವು ಪ್ರಾರ್ಥಿಸುವವರಾಗಿರ್ಬೇಕಂತೇಳಿ ಯಾಕೋಬನು ತಿಳಿಸ್ತಾರೆ. ಅದಕ್ಕಾಗಿ ಪ್ರಿಯರೇ, ನಾನು ಇಲ್ಲಿ ಯಾಕೋಬನು ಪ್ರಾರ್ಥನೆಯಿಂದ ಪ್ರಾರಂಭಿಸಿ ಪ್ರಾರ್ಥನೆಯಿಂದ ತನ್ನ ಪತ್ರಿಕೆಯನ್ನು ಆತ ಮುಗಿಸ್ತಾ ಇದ್ದಾನೆ ನೋಡಿ. 1ನೇ ಅಧ್ಯಾಯ 5ನೇ ವಚನದಲ್ಲಿ
ನಿಮಗೆ ಏನು ಬೇಕಾದ್ರೂ ಬೇಡಿರಿ ಅಲ್ಲ. ಐದನೇ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದ್ರೆ ಅವನು ದೇವರನ್ನು ಕೇಳಿಕೊಳ್ಳಲಿ. ಪ್ರಾರ್ಥನೆ ಪ್ರಾರಂಭಿಸಿ 5ನೇ ಅಧ್ಯಾಯ 13ರಿಂದ 18 ವಚನಗಳಲ್ಲಿ ಪ್ರಾರ್ಥನೆಯಿಂದ ತನ್ನ ಪ್ರಸ್ತಾಪಗಳನ್ನು ಮುಗಿಸ್ತಾ ಇದ್ದಾನೆ. ಪ್ರಾರಂಭ ಪ್ರಾರ್ಥನೆ, ಮುಕ್ತಾಯದಲ್ಲಿ ಪ್ರಾರ್ಥನೆ. ಇದು ಒಬ್ಬ ನಿಜವಾದಂತ ವಿಶ್ವಾಸಿಯ ಜೀವನದಲ್ಲಿ ಇರಬೇಕಾದಂತ ಒಂದು ಸಂಗತಿ. ಅದು ನಾನು ಇಲ್ಲಿ ವಿಷಯ ಬರ್ತೇನೆ. ಇಲ್ಲಿ 13ನೇ ವಚನದಿಂದ 18ನೇ ವಚನದವರೆಗೂ ಪ್ರಾಮುಖ್ಯವಾಗಿ 3 ಸಂಗತಿಗಳನ್ನು ಯಾಕೋಬನು ತಿಳಿಸಿದ್ದಾನೆ. ಕರ್ತನ ಚಿತ್ತವಾದ್ರೆ ಅವು ಮುಂದೆ ನಾವು ಆಲೋಚನೆ ಮಾಡ್ತೇವೆ. 3 ವಿಷಯಗಳನ್ನು ಯಾಕೋಬನು ಈ ವಾಕ್ಯ ಭಾಗದಲ್ಲಿ ತಿಳಿಸಿದ್ದಾನೆ. ಮೊದಲು ಪ್ರಾರ್ಥನಾದ ಪ್ರಭಾವ, ಪ್ರಾರ್ಥನಾದ ಶಕ್ತಿ, ನಾವು ಅದನ್ನು ಆಲೋಚನೆ ಮಾಡಿದ್ದೇವೆ. ಆದ್ರೆ ಇಲ್ಲಿ ಯಾಕೋಬನು 3 ಸಂಗತಿ. ಒಂದೇನಂತಂದ್ರೆ ಪ್ರಾರ್ಥನೆ ಅದು ಎಷ್ಟು ರೀತಿಯಾದಂತ ಪ್ರಾರ್ಥನೆಗಳಿದಾವೆ ಅನ್ನುವಂಥದ್ದು ಈ ವಚನ ಭಾಗದಲ್ಲಿ ಗಮನಿಸ್ತೇವೆ. ಪ್ರಾರ್ಥನೆಗಳು ಎಷ್ಟು ರೀತಿ ಇದೆ, ಯಾವ್ಯಾವ ಪ್ರಾರ್ಥನೆ ಇದೆ ಅಂತೇಳಿ ಪ್ರಾರ್ಥನೆಯ ಒಂದು ವಿಧಾನ ಇಲ್ಲ, ಎಷ್ಟು ರೀತಿಯ ಪ್ರಾರ್ಥನೆಗಳಿದೆ ಅಂತೇಳಿ ಯಾಕೋಬನು ಮೊದಲನೇ ವಿಷಯ ತಿಳಿಸ್ತಾನೆ. ಎರಡನೇದಾಗಿ ಇದೇ ವಚನ ಭಾಗದಲ್ಲಿ ನಾವು ಆಲೋಚನೆ ಮಾಡುವಾಗ ಪ್ರಾರ್ಥನೆ ಮಾಡುವಂತ ಒಂದು ವಿಧಾನ ಹೇಗಿರಬೇಕು. ನಮ್ಮ ಪ್ರಾರ್ಥನೆಗಳು ಎಷ್ಟು ವಿಧವಿದೆ ಅದನ್ನು ಯಾಕೋಬನು ತಿಳಿಸ್ತಾನೆ. ಎಷ್ಟು ವಿಧವಾದಂತ ಪ್ರಾರ್ಥನೆ ಇದೆ ಅಂತೇಳಿ ಈ ವಚನ ಭಾಗದಲ್ಲಿ ತಿಳಿಸ್ತಾನೆ. 2, ನಾವು ಹೇಗೆ ಪ್ರಾರ್ಥಿಸಬೇಕು, ಪ್ರಾರ್ಥನೆ ಒಂದು ವಿಧಾನ ಬಗ್ಗೆ ಯಾಕೋಬನು ಇಲ್ಲಿ ತಿಳಿಸ್ತಾನೆ. 3ನೇದಾಗಿ ಪ್ರಾರ್ಥನೆಗೆ ಸಿಗುವಂತ ಒಂದು ಪ್ರತಿಫಲ, ಪ್ರಾರ್ಥನೆಗೆ ಸಿಗುವಂತ ಒಂದು ಪ್ರಭಾವ ಈ ವಚನ ಭಾಗದಲ್ಲಿ ವಿವರಿಸ್ತಾನೆ. ಕರ್ತನ ಚಿತ್ತವಾದ್ರೆ ಈ 3 ವಿಷಯಗಳನ್ನು ನಾವು ಮುಂದಿನ ವಾರದಲ್ಲಿ ಆಲೋಚನೆ ಮಾಡೋಣ. ಒಂದು, ಪ್ರಾರ್ಥನೆಯ ಎಷ್ಟು ವಿಧವಾದಂತ ಪ್ರಾರ್ಥನೆಗಳಿದಾವೆ ಅನ್ನುವಂಥದ್ದು ನಾವು ಆಲೋಚನೆ ಮಾಡ್ತೇವೆ. 2, ಪ್ರಾರ್ಥನೆಯ ವಿಧಾನ, ನಾವು ಹೇಗೆ ಪ್ರಾರ್ಥಿಸಬೇಕು, ಯಾವ ರೀತಿಯಾಗಿ ನಾವು ಪ್ರಾರ್ಥಿಸಬೇಕಂತಲ್ಲಿ ಯಾಕೋಬನು ಇಲ್ಲಿ ತಿಳಿಯಪಡಿಸ್ತಾನೆ. 3, ಆ ಪ್ರಾರ್ಥನೆಗೆ ಸಿಗುವಂತ ಪ್ರತಿಫಲವೇನು, ಆ ಪ್ರಾರ್ಥನೆಗೆ ಎಷ್ಟು ಪ್ರಭಾವವಿದೆ, ಆ ಪ್ರಾರ್ಥನೆಗೆ ಸಿಗುವಂತ ಪ್ರತಿಫಲದ ಬಗ್ಗೆ ಇಲ್ಲಿ ಯಾಕೋಬನು ವಿವರಣೆ ಮಾಡ್ತಾನೆ. ಅದಕ್ಕಾಗಿ ಪ್ರಿಯರೇ, ನಾನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಅಂತಿಮವಾಗಿ ಚದರಿಸಲ್ಪಟ್ಟಂತ ವಿಶ್ವಾಸಿಗಳಿಗೆ ಯಾಕೋಬನು ಕೊಟ್ಟಂತ ಒಂದು ಅಸ್ತ್ರ ಏನಂತಂದ್ರೆ, ನೀವು ಪ್ರಾರ್ಥಿಸಿರಿ, ದೇವರ ಮೇಲೆ ಆತುಕೊಂಡು ನೀವು ಪ್ರಾರ್ಥಿಸಿರಿ. ಯಥಾರ್ಥವಂತ ಭಕ್ತಿ, ಪರಿಶುದ್ಧವಂತ ಜೀವನ, ಆತನ ಚಿತ್ತಾನುಸಾರವಾಗಿ ಜೀವಿಸುತ್ತಾ ನೀವು ಪ್ರಾರ್ಥಿಸಿರಿ, ಆ ಪ್ರಾರ್ಥನೆಗೆ ಪ್ರತಿಫಲವಿದೆ ಅಂತೇಳಿ ಯಾಕೋಬನು ತಿಳಿಸ್ತಾನೆ. ಆದ್ರೆ ಅಲ್ಲಿ ಎಷ್ಟು ರೀತಿಯಂತ ಪ್ರಾರ್ಥನೆ ಬಗ್ಗೆ ವಿವರಣೆ ಮಾಡ್ತಾನೆ, ಪ್ರಾರ್ಥನೆ ವಿಧಾನದ ಬಗ್ಗೆ ವಿವರಣೆ ಮಾಡ್ತಾನೆ, 3 ಪ್ರಾರ್ಥನಾ ಪ್ರಭಾವದ ಬಗ್ಗೆ ಆತನ ವಿವರಣೆ ಮಾಡ್ತಾನೆ. ಈ ವಿಷಯಗಳು ಕರ್ತನ ಚಿತ್ತವಾದ್ರೆ ನಾವು ಮುಂದಿನ ವಾರದಲ್ಲಿ ನಾವು ಆಲೋಚನೆ ಮಾಡೋಣ. ಅದಕ್ಕಾಗಿ ಈ ವಾಕ್ಯಗಳನ್ನು ನಮ್ಮನ್ನು ಎಚ್ಚರಿಸಿಕೊಂಡು ನಮ್ಮ ಪ್ರಾರ್ಥನಾ ಶಕ್ತಿಯನ್ನು ಬಲಪಡಿಸಿಕೊಳ್ಳುತ್ತಾ ದೇವರಿಂದ ಅದ್ಭುತವಾದ ಸಹಾಯವನ್ನು ಪಡ್ಕೊಳ್ಳುತ್ತಾ ಈ ಭೂಲೋಕದಲ್ಲಿ ಆತ ನಾಮದ ಮಹಿಮೆಗಾಗಿ ನಾವು ಜೀವಿಸೋಣ. ಆ ರೀತಿಯಾಗಿ ಜೀವಿಸಲಿಕ್ಕೆ ದೇವರ ಆತ್ಮನು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ದೇವರು ಕೊಟ್ಟಂತ ಮಾತುಗಳನ್ನು ಮುಗಿಸುತ್ತಾ ನಿಮ್ಮೆಲ್ಲರಿಗೆ ನನ್ನ